ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವು ಸಿಕ್ಕಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ನ್ಯಾಯಾಲಯ ಅಸಿಂಧುಗೊಳಿಸಿರುವ ಹಿನ್ನೆಲೆಯಲ್ಲಿ ಈ ಕಾನೂನು ಹೋರಾಟ ನಡೆಸಿದ್ದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ. ಮುನಿರಾಜು ಅವರು ಗಂಭೀರ ಆರೋಪಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಬ್ಬಾರೆಡ್ಡಿ ಅವರು ತಮ್ಮ ಆಸ್ತಿ ವಿವರಗಳಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂಬುದು ಮುನಿರಾಜು ಅವರ ಮುಖ್ಯ ಆರೋಪವಾಗಿದೆ. ಸುಬ್ಬಾರೆಡ್ಡಿ ಅವರು ಕಳೆದ 5 ವರ್ಷಗಳಿಂದ ಬಿಬಿಎಂಪಿ ತೆರಿಗೆಯನ್ನು ಪಾವತಿಸಿರಲಿಲ್ಲ. ಕೋಟಿಗಟ್ಟಲೆ ವ್ಯವಹಾರವಿದ್ದರೂ ಸರಿಯಾಗಿ GST ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಅವರ ಪ್ಯಾನ್ ಕಾರ್ಡ್ ಸಂಖ್ಯೆಗೆ ಸಂಬಂಧಿಸಿದಂತೆ ಬಗಣಿ ಗ್ರೂಪ್ ಆ್ಯಂಡ್ ರೆಸ್ಟೋರೆಂಟ್ ಸೇರಿದಂತೆ ಸುಮಾರು 9 GST ನಂಬರ್ಗಳು ಇವೆ. ಆದರೆ ಈ ಯಾವುದರಲ್ಲಿಯೂ ಸರಿಯಾದ ತೆರಿಗೆ ಪಾವತಿಯಾಗಿಲ್ಲ ಎಂದು ಮುನಿರಾಜು ಅವರು ಅಂಕಿಅಂಶಗಳ ಸಮೇತ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 4 ರಿಂದ 5 ವರ್ಷಗಳ ಕಾಲ GST ಕಟ್ಟದೆ ವಂಚನೆ ಎಸಗಿರುವ ವಿಚಾರವನ್ನು ಮುನಿರಾಜು ಅವರು ಎತ್ತಿ ತೋರಿಸಿದ್ದಾರೆ. ನಾವು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ಕೇವಲ 4 ದಿನಗಳಲ್ಲೇ ಸುಬ್ಬಾರೆಡ್ಡಿ ಅವರು ಬಾಕಿ ಇದ್ದ GST ಮತ್ತು ಬಿಬಿಎಂಪಿ ತೆರಿಗೆಯನ್ನು ಪಾವತಿಸಿದ್ದಾರೆ. ಆ ಮೂಲಕ ಅವರು ಸರ್ಕಾರಕ್ಕೆ ವಂಚನೆ ಮಾಡಿರುವುದು ಅಲ್ಲಿಯೇ ಸಾಬೀತಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೆಸಿದ ಕಾನೂನು ಹೋರಾಟಕ್ಕೆ ಇಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿರುವ ಮುನಿರಾಜು, ಇವತ್ತು ನ್ಯಾಯಾಲಯದಲ್ಲಿ ನನಗೆ ಸಿಕ್ಕಿರುವ ಜಯವು ಇದು ಕೇವಲ ವೈಯಕ್ತಿಕ ಜಯವಲ್ಲ, ಇದು ಬಾಗೇಪಲ್ಲಿಯ ಜನತೆಗೆ ಸಿಕ್ಕ ಜಯ ಎಂದು ಹೇಳಿದ್ದಾರೆ. ಈ ಬೆಳವಣಿಗೆಯು ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದು ಮುಂದಿನ ರಾಜಕೀಯ ನಡೆಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಏನು ಚುನಾವಣೆ ನಡೆದ ನಂತರ ಅದಕ್ಕೆ ಮೊದಲು ಕೂಡ ಜನ ನನಗೆಲ್ಲ ಕೂಡ ನಾನು ಹೇಳ್ತಾಯಿದ್ರು, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಈ ಥರ ಎಲ್ಲ ವ್ಯವಹಾರಗಳು ಮಾಡಿದ್ದಾರೆ, ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಇವೆಲ್ಲ ಕೂಡ ಹೇಳ್ತಾಯಿದ್ರು. ಆದರೂ ಸಹ ನಾನು ಅವ್ರೇನು ಪರ್ಸ್ನಲಿ ನಾನು ಹೋಗಿರಲಿಲ್ಲ. ಆದರೆ ಕಾರಣಾಂತರಗಳಿಂದ ಅವರೆಲ್ಲ ಕೂಡ ನನ್ನ ಮೇಲೆ ಇಲ್ಸಲ್ದಾರ ಆರೋಪ ಮಾಡೋಕ್ಕೆ ಹೋದರು. ಆದ್ದರಿಂದ ನಾನು ಕೂಡ ಅವ್ರದ್ದು ಏನು ಅಪ್ಡೇಟ್ನೆಲ್ಲ ತೆಗೆದು ಎಲ್ಲ ಕೆಲವರೆಲ್ಲ ನಮ್ಮೆಲ್ಲ ನಾಯಕರುಗಳು ಹೇಳಿದಾಗ ತೆಗೆದು ಎಲ್ಲ ಮಾಹಿತಿ ನೋಡಿದಾಗ ಅದು ಸಂಪೂರ್ಣವಾಗಿ ಅವರು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಮತ್ತು ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಕೇಸನ್ನು ಹಾಕಿದ್ದೀವಿ. ಆ ಕೇಸ್ ಇವತ್ತು ಕೋರ್ಟಲ್ಲಿ ನ್ಯಾಯಾಧೀಶರು ಅದೆಲ್ಲ ಪರಿಗಣನೆ ಮಾಡಿ ವಾದ ವಿವಾದ ಆಗಿ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಒಳ್ಳೆಯ ಒಂದು ಆರ್ಡ್ರನ್ನು ಕೊಟ್ಟಿದ್ದಾರೆ. ಇವತ್ತು ನ್ಯಾಯಕ್ಕೆ ಒಂದು ಜಯ ಸಿಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈಗ ಸುಬ್ಬಾರೆಡ್ಡಿ ಅವರು ಏನವರು GST ನಂಬರ್ಗಳು ಅನೇಕ ಇತ್ತು, ಅವರು ಒಂದೇ ಹಾಕಿದ್ದು ಮತ್ತು ಜೊತೆಯಲ್ಲಿ ಅವ್ರ ಮನೆಗಳದ್ದು, ಬಿಲ್ಡಿಂಗುಗಳದ್ದು, ಹೋಟೆಲ್ ಬಿಲ್ಡಿಂಗುಗಳದ್ದು ಇವೆಲ್ಲ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಸುಮಾರು ವರ್ಷಗಳು 3-4 ವರ್ಷಗಳು ಟ್ಯಾಕ್ಸ್ ಕಟ್ಟಿರಲಿಲ್ಲ ಮತ್ತು GST ಕಟ್ಟಿರಲಿಲ್ಲ 3-4 ವರ್ಷಗಳದು. ಮತ್ತು ಜೊತೆಯಲ್ಲಿ ಅವ್ರ ಆಸ್ತಿಗಳನ್ನು ಕೆಲವು ಬಿಟ್ಟು ಹಾಕಿದ್ರು. ಅವ್ರ ಪತ್ನಿ ಹೆಸರಲ್ಲಿ, ಅವರು ಮಗಳ ಹೆಸರಲ್ಲಿ, ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು. ಮತ್ತು ಕನ್ವರ್ಷನ್ ಆಗಿರೋದನ್ನು ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಸಾಲ ಯಾರ ಹತ್ರ ಕೊಟ್ಟಿದ್ರು ಅವ್ರಿಗೆಲ್ಲ ಕೂಡ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರಲಿಲ್ಲ. ಮತ್ತು ಅವರು ಅಕೌಂಟ್ ನಂಬರ್ ಹಾಕಿರಲಿಲ್ಲ. ಅವ್ರ ಪತ್ನಿದು ಅವ್ರದ್ದು ಒಂದು ಏನು ಕಂಪನಿ ಇತ್ತು ಅದು ಕೂಡ ತೋರಿಸಿರಲಿಲ್ಲ. ಈ ಥರ ಅನೇಕ ಒಂದು ಅವರು ತಪ್ಪು ಮಾಹಿತಿಯನ್ನು ಮುಚ್ಚಿಟ್ಟು ಏನು ಮಾಡಿದ್ರು ಅದನ್ನೆಲ್ಲ ಕೂಡ ಇವತ್ತು ಎಳೆಯಾಗಿ ಕೋರ್ಟ್ ಮುಂದೆ ತಂದಿಟ್ವಿ. ಇವತ್ತು ಅವ್ರನ್ನ ಕೋರ್ಟ್ ನ್ಯಾಯಾಲಯ ಅವ್ರನ್ನ ವಜಾ ಮಾಡಿ ಘೋಷಣೆ ಮಾಡಿದ್ರು. ಕ್ಷೇತ್ರದ ಜನತೆ ಸರ್ ಯಾವ ಥರ ಒಂದು ಕ್ಷೇತ್ರದ ಜನತೆ ಇವತ್ತು ಅವ್ರನ್ನ ವಜಾ ಮಾಡಿ ಶಾಸಕರನ್ನಾಗಿ ಮುನಿರಾಜು ಅವ್ರನ್ನ ಮಾಡಬೇಕು ಅಂದ್ಕೊಂಡಿದ್ರು. ಆದರೂ ಸಹ ಒಂದು ಮೆಟ್ಲು ನಾವು ಗೆದ್ದಿದ್ದೀವಿ ಅಂತಲೇ ಇವತ್ತು ಅರ್ಥ ಮಾಡ್ಕೋತಾ ಇದ್ವಿ. ಮುಂದೆ ಇವತ್ತು ಏನು ಇವಾಗ ಭ್ರಷ್ಟ ಶಾಸಕರು ಇವತ್ತು ವಜಾ ಆಗಿದ್ದಾರೆ, ಜನರಿಗೆ ಗೊತ್ತಾಗಿದೆ ಅನ್ನೋದನ್ನು ಒಂದು ತುಂಬ ಹರ್ಷದಿಂದ ಇವತ್ತೆಲ್ಲ ಕೂಡ ಕ್ಷೇತ್ರದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಮುನಿರಾಜು ಅವರಿಗೆ ಯಾವ ಥರ ಒಂದು ಜಯ ಸಿಕ್ಕಿದೆ? ಈಗ ಹೇಳಿದ್ನಲ್ಲ, ಈಗ ನ್ಯಾಯಾಲಯದಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಎತ್ತಿಡ್ದಿದ್ದೀವಿ. ಇವತ್ತು ಜಯನೇ ಇದ್ದಾವೆ. ನಾನು ಗೆದ್ದಷ್ಟೇ ಖುಷಿ. ಯಾಕೆಂದರೆ ಇವತ್ತು ಯಾರೇ ಆಗಲಿ ಅದು ನಾನು ಶಾಸಕನ ಆಗ್ತೀನೋ ಬಿಡ್ತೀನೋ ಮುಂದಕ್ಕೆ, ಆದರೆ ನಮ್ಮ ಹೋರಾಟ ಜಯಗಳಿಸಿದ್ದೀವ ಜನರ ಮಧ್ಯೆ. ಇವತ್ತು ನಾವೆಲ್ಲ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದೇನಿಲ್ಲ ಅಂತ ಗೊತ್ತಾಗಿದೆಯಾ.